ಏನ್ ಮಾಡ್ತಾ ಇದ್ದೀರಾ? ನಾನಾ ಹೆಲ್ತಿ ಫುಡ್ ಮಾಡ್ತಾ ಇದ್ದೀನಿ. ಏನದು? ಇದು ಹೆಲ್ತಿ ಫುಡ್ ಅಲ್ಲ, ಹೆಲ್ತಿ ಸ್ನ್ಯಾಕ್ ಆ್ಯಕ್ಚುಲಿ. ಡ್ರೈ ಫ್ರೂಟ್ಸ್ನೆಲ್ಲ ಗ್ರೈಂಡ್ ಮಾಡಿ ಲಾಡು ಮಾಡ್ತಾ ಇದ್ದೀನಿ. ದಿನ ಒಂದೊಂದು ಲಾಡು ತಿಂದರೆ ಒಳ್ಳೆ ಸ್ಟ್ರಾಂಗ್ ಆಗಿರ್ಬೋದು, ಒಳ್ಳೆ ಪ್ರೋಟೀನ್ ಥರ ಇರುತ್ತೆ. ಸೊ ಹಾಗಾಗಿ ಇದು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಈಗ ಸೆಕೆಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸನ್ಫ್ಲವರ್ ಸೀಡ್ಸು, ಆಮೇಲೆ ಇನ್ನೊಂದೆಲ್ಲ ಫ್ಲೇಕ್ ಸೀಡ್ಸ್ ಅಂತ ಇದೆ, ಆಮೇಲೆ ರೋಸ್ಟೆಡ್ ಆಲ್ಮಂಡು, ಕ್ಯಾಶು, ಇಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಜೊತೆಗೆ ದ್ರಾಕ್ಷಿ ಇದ್ರ ಜೊತೆಗೆ ನಾನು ಬೆಲ್ಲ ಹಾಕ್ತೀನಿ ಸ್ವೀಟ್ಗೆ ಸ್ವಲ್ಪ. ಆಮೇಲೆ ಡೇಟ್ಸ್ ಒಂದು ಇದಕ್ಕೆ ಒಂದು 5 ಬುಕ್ಸ್ ಹಾಕ್ಬೇಕು. ಬೀಜ ತೆಗೆದ್ಬಿಟ್ಟು ಒಂದು 5 ಹಾಕ್ತೀನಿ. 1 2 3 ಒಂದು 5. ನಿಮ್ಮ ಮಕ್ಕಳುಗಳು ಡ್ರೈ ಫ್ರೂಟ್ಸ್ನ ತಿನ್ನಲ್ಲ ಅಂದರೆ ಈ ಥರ ನೀವು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಯಾಕಂದರೆ ಗೊತ್ತಾಗೋದಿಲ್ಲ, ಗ್ರೈಂಡ್ ಮಾಡಿದಾಗ ಫುಲ್ಲು ಟೇಸ್ಟಿಯಾಗಿ ಬಂದಿದೆ. ನನ್ನದು ಸಖತ್ ಇಷ್ಟ ಆಯಿತು. ನಾನು ಅಷ್ಟೇ ಡ್ರೈ ಫ್ರೂಟ್ಸ್ ಡೈರೆಕ್ಟಾಗಿ ತಿನ್ನೋಕ್ಕೆ ಕಷ್ಟ ಆಯ್ತಿತ್ತು. ಈ ಥರ ಆದಮೇಲಂತೂ ಡ್ರೈ ಫ್ರೂಟ್ಸ್ ತಿನ್ಬೋದು ನಾನು. ಸೊ ಹಾಗಾಗಿ ಇದು ಮಾಡಿ. ಕೆಲಸ ಕಾರ್ಯ ಇದ್ದರೆ ಮನೇಲಿದ್ದರೆ ಹಿಂಗೇನೆ ಏನೇನೋ ತಲೆ ಓಡುತ್ತೆ, ಏನೇನೋ ಕಲಿಯೋಕ್ಕೆ. ಅದು ಅಡುಗೆ ಅಂದರೆ ನಂಗೆ ಫೇವ್ರೇಟು ಆ್ಯಕ್ಚುಲಿ. ಎಲ್ಲರೂ ಮಾಡೋ ಥರ ಮಾಡೋದನ್ನ ನಂಗೆ ಇಷ್ಟ ಇಲ್ಲ. ಯಾರು ಮಾಡದೇ ಇರೋದನ್ನ ಮಾಡೋಕ್ಕೆ ನಂಗೆ ಇಷ್ಟ. ನೋಡಿ, ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡಿದೆ. ಫಸ್ಟ್ ರೌಂಡ್ಗಿಂತ ಇದು ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ. ಅಂದರೆ ಗ್ರೈಂಡ್ ಮಾಡ್ಬೇಕಾದ್ರೆ ಮಿಕ್ಸಿಂಗಲ್ಲಿ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಜಾಸ್ತಿ ಇರ್ಬೋದು, ಬೆಲ್ಲ ಜಾಸ್ತಿ ಇರ್ಬೋದು. ಬಟ್ ಎರಡೂ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಎರಡು ಉಂಡೆ ಕಟ್ಟಬೇಕು, ಲಾಡು ಥರ ಉಂಡೆ ಕಟ್ಟಬೇಕು. ಅದಕ್ಕೆ ಇದಕ್ಕೇನಾರ ಸ್ವಲ್ಪ ಇದನ್ನು ತೆಳು ಮಾಡ್ಕೋಬೇಕಾದ್ರೆ ತುಪ್ಪ ಯೂಸ್ ಮಾಡ್ಬೋದು ಉಂಡೆ ಕಟ್ಟೋಕ್ಕೆ. ಇಲ್ಲ ತುಪ್ಪ ಬೇಡ ಯೂಸ್ ಮಾಡೋದು ಅಂದರೆ ಹಂಗೇನೋ ಉಂಡೆ ಕಟ್ಬೋದು. ತುಪ್ಪ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಈ ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ದಿನ ಇಡ್ಬೋದು. ಅಂದರೆ ತುಪ್ಪ ಯೂಸ್ ಮಾಡಿದ್ರೆ ಒಂದು 5 ಡೇಸ್ವರೆಗೂ ಇಡ್ಬೋದು. ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಒಂದು 10 ಡೇಸ್ವರೆಗೂ ನೀವು ಇಡ್ಬೋದು. ನಾರ್ಮಲಾಗಿ ವಿತೌಟ್ ರೆಫ್ರಿಜಿರೇಟರ್ ಇಡ್ಬೋದು, ಇಟ್ಟು ತಿನ್ಬೋದು. ಎಲ್ಲನೂ ಗ್ರೈಂಡ್ ಮಾಡಿ 2 ಟೈಮ್ ಗ್ರೈಂಡ್ ಮಾಡಿದೆ. ಸೊ 2 ಮಿಕ್ಸರ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ಲಾಡು ಥರ ಉಂಡೆ ಕಟ್ಟೋಣ, ಆಯಿತಾ? ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ. ಉಂಡೆನ ನೀವು ಯಾವ ಸೈಜಲ್ಲಿ ಬೇಕಾದ್ರೂ ನೀವು ನಿಮಗೆ ಬೇಕಾದ ರೀತಿ ಕಟ್ಕೋಬೋದು. ನಂದು ನೋಡಿದ್ರ ಅಷ್ಟು ನೀಟಾಗಿ ಬಂದಿದೆ ಉಂಡೆ. ನೈಸ್. ನಾನು ತುಪ್ಪ ಏನು ಯೂಸ್ ಮಾಡಿಲ್ಲ. ನಾನು ಜಾಸ್ತಿ ದಿನ ಯೂಸ್ ಮಾಡ್ತೀನಿ, ಪದೇ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ತುಪ್ಪ ಏನು ಯೂಸ್ ಮಾಡಿಲ್ಲ. ಸೊ ಇಷ್ಟು ಉಂಡೆ ಮಾಡಿದ್ದೀನಿ. ಒನ್ ಟೈಮ್ಗೆ 1 or 2 ಉಂಡೆಸ್ ಆರಾಮಾಗಿ ತಿನ್ಬೋದು. ಒಂದು ಅಳತೆಲಿ ಅಂದಾಜು. ಉಂಡೆ ಸೈಜ್ ಅಂತೂ ಒಂದಕ್ಕೊಂದು ವೇರಿ ಇರುತ್ತೆ, ಅದೆಲ್ಲ ಲೆಕ್ಕ ಬೇಡ. ಚೆನ್ನಾಗಿ ಪ್ರೆಸ್ ಮಾಡಿದಾಗ ಉಂಡೆ ಟೈಟಾಗಿ ಕರ್ವ್ ಆಗುತ್ತೆ. ನೀವು ಚೆನ್ನಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಇದು ಉದುರೋದಂಗೆ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಹಂಗೆ ಆಗ್ತಿತ್ತು, ಉದುರೋದಂಗೆ ಆಗ್ತಿತ್ತು. ತಂಬಿಟ್ಟು ಥರ ಟೈಟಾಗಿ, ತಂಬಿಟ್ಟು ಕಟ್ಟಲ್ವಾ ಆ ಥರ ಟೈಟಾಗಿ ಉಂಡೆ ಮಾಡಬೇಕು. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ. 2 ಉಂಡೆ ಎಲ್ಲ ಕಟ್ಟಿ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಸಮಯ. ಸಖತ್ತಾಗಿ ಕಾಣ್ತೈತೆ. ನೀವು ನಂಬ್ತಿರೋ ಬಿಡ್ತಿರೋ, ಇದು ನಾನು ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ಗೆ ಈ ಪ್ರೆಸೆಂಟೇಷನ್ ಅಂತೂ ಸೂಪರಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಕೈಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ಹೇಗಿದೆ ಅಂತ. ಅದ್ಭುತವಾಗಿದೆ. ಜಾಸ್ತಿ ಸ್ವೀಟು ಇಲ್ಲ, ಎಲ್ಲ ಪ್ರಪೋರ್ಷನ್ಸು ಕರೆಕ್ಟಾಗಿ ಬಂದಿದೆ. ಮಿಕ್ಸ್ಚರು ಕರೆಕ್ಟಾಗಿ ಬಂದಿದೆ. ಎಕ್ಸಲೆಂಟ್. ನೀವು ನೋಡ್ಬೋದು ಒಳಗಡೆನು ಟೆಕ್ಸ್ಚರು ಅದ್ಭುತವಾಗಿದೆ. ನೀವು ಮನೆ ಮಕ್ಕಳುಗಳಿಗೆಲ್ಲ ಹಿಂಗೆ ಮಾಡಿಕೊಡಿ. ಅವರು ಡ್ರೈ ಫ್ರೂಟ್ಸ್ನ ತುಂಬ ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಟ್ರೈ ಮೇಲೆ ನನಗೆ ಬಹಳ ಹೆಮ್ಮೆ ಇದೆ. ಇದೇ ಥರ ಕಂಟೆಂಟ್ಗಳನ್ನ ನಿಮ್ಮ ಹತ್ರ ತರ್ತಾ ಇರ್ತೀನಿ. ನಾನು ಒಂದು ಕಂಟೆಂಟ್ಗೆ ಫಿಕ್ಸ್ ಆಗಿರಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವ ಕಂಟೆಂಟ್ ತರ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಬಟ್ ನನ್ನ ನೋಡ್ತಾ ಇರಿ, ಚಾನಲ್ನ ಫಾಲೋ ಮಾಡಿ.
ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಗಾಯ್ಸ್, ಬಾಯ್. A few moments later. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಒಂಚೂರು ವೇಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ